ಮಾತನಾಡೋಣ. ನಾಗೇಂದ್ರ ಸರ್ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಇವತ್ತಿನ ಪ್ರಶ್ನೆ ಬಗ್ಗೆ ಕೂಡ ನಾವು ಗಮನ ಕೊಟ್ಬಿಡೋಣ. ಆನ್ಲೈನ್ ಪ್ರಶ್ನೆ, ರಾಜ್ಯದಲ್ಲೂ ಹಬ್ಕೊಂಡಿದೆಯಾ ಉಡ್ತಾ ಪಂಜಾಬ್ ಮಾದರಿಯ ಜಾಲ ಅನ್ನೋದು ನಮ್ಮ ಪ್ರಶ್ನೆ. QR ಕೋಡ್ ಸ್ಕ್ರೀನ್ ನ ಮೇಲೆ ಡಿಸ್ಪ್ಲೇ ಆಗುತ್ತೆ, ಅದನ್ನ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ಲಗತ್ತಿಸಬಹುದು. ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ನಿಮ್ಮ ಉತ್ತರ ಯಾವ ಪರ್ಸೆಂಟೇಜ್ ನಲ್ಲಿ ಯಾವ ವಿಚಾರಕ್ಕೆ ಬಂದಿದೆ ಅನ್ನೋದನ್ನ ನಾವು ತಿಳಿಸ್ತೀವಿ. ನಾಗೇಂದ್ರ ಸರ್, ಮೈಸೂರಿನಲ್ಲಿ ಒಬ್ಬ ಪೋಷಕರು ಮಾತನಾಡುವಾಗ ಅವರ ಆತಂಕ ವ್ಯಕ್ತಪಡಿಸಿದ್ರು, ಬಹುಶಃ ಕರ್ನಾಟಕದಾದ್ಯಂತ. ಯಾಕಂದ್ರೆ ನಮಗೆ ಸಿಕ್ಕಿರುವ ಲಿಸ್ಟ್ ನೋಡಿ, ವಿಜಯಪುರ, ಹಾವೇರಿ, ಸರ್ ಕಲಬುರ್ಗಿ, ಉತ್ತರ ಕನ್ನಡ, ಮಂಡ್ಯ, ಇಲ್ಲೆಲ್ಲಾ ಕಡೆಗಳು ಕೂಡ ಡ್ರಗ್ಸ್ ಸೀಸ್ ಆಗ್ತಿದೆ. ಅಂದ್ರೆ ಅಲ್ಲಿನ ಮಕ್ಕಳವರೆಗೂ ಡ್ರಗ್ಸ್ ರೀಚ್ ಆಗೋ ಹಂತದಲ್ಲಿ ಇದೇ ಜಾಲ ಅಂತೇಳಿ ಪೋಷಕರೊಬ್ರು ಹೇಳ್ತಾರೆ. ಮಗ 100 ರೂಪಾಯಿ ಕೇಳಿದ್ರೆ ಯಾಕೆ ಕೇಳ್ತಿದ್ದಾನೋ ಅನ್ನೋ ಆತಂಕ, ಕೊಡದೆ ಹೋದ್ರೆ ಮತ್ತಿನ್ನೆಲ್ಲ ಅಡ್ಡದಾರಿ ಹಿಡಿತಾನೋ ಅನ್ನೋ ಆತಂಕ, ಹಂಗ ತಲುಪಿಟ್ಟಿದೆ ಈ ಡ್ರಗ್ ಭಯ ಪೋಷಕರಿಗೆ ಅಂತ ಹೇಳಿ. ಮೇಡಮ್, ಮೊದಲಾಗಿ ಇವತ್ತು ಆರ್ ಕನ್ನಡಿಗೆ ಅಭಿನಂದನೆಗಳು ಹೇಳ್ತೀನಿ. ಮೈಸೂರಿನಲ್ಲಿ ನೀವು ಅಭಿಯಾನ ಇಟ್ಕೊಂಡು ಇದೊಂದು ವಿಶೇಷ ಚರ್ಚೆ ನಮ್ಮನ್ನೆಲ್ಲ ಕರೆದು ಇಲ್ಲಿ ಕೂರಿಸಿದ್ದಕ್ಕೆ ನಿಮಗೆ ಅಭಿನಂದನೆಗಳು ಹೇಳಬೇಕು, ಧನ್ಯವಾದಗಳು ಹೇಳಬೇಕು. ಈ ಮುಖಾಂತರ ವಾಹಿನಿ ಮುಖಾಂತರ ಇವತ್ತು ಡ್ರಗ್ಸ್ ಮಾಫಿ ಅನ್ನೋದು ಒಂದು ವಿಷದ ಊಟ ಆಗಿ ಕಾಡ್ತಾ ಇದೆ. ಇವತ್ತು ಭವಿಷ್ಯದ ಮಕ್ಕಳಿಗೆ ಭವಿಷ್ಯ ಇಲ್ದಂಗೆ ಆಗ್ತಾಯಿದೆ, ಕಗ್ಗತ್ಲಾಗ್ತಾ ಇದೆ, ಕತ್ಲೆ ಆಗ್ತಾ ಇದೆ, ಕಣ್ಣು ಕಾಣ್ದಂಗೆ ಆಗ್ತಾಯಿದೆ. ಕಣ್ಣಿದ್ದು ಕುರುಡಾದ ಸರ್ಕಾರದ ಮಧ್ಯೆ ಇವತ್ತು ಮುಂದಿನ ಭವಿಷ್ಯದ ಮಕ್ಕಳ ಜೀವನ ಇವತ್ತು ನಶಿಸಿ ಹೋಗ್ತಾ ಇದೆ ನಕ್ಷೆಯಿಂದ ಅಂತ ಹೇಳ್ಬೋದು. ಇವತ್ತು ಇದಕ್ಕೆ ವಿಚಾರಕ್ಕೆ ಅಂಗೈಗೆ ಕನ್ನಡಿ ಸಾಕ್ಷಿ ಅನ್ನೋ ವಿಚಾರ ಬಂದಾಗ ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಅವರು ಆಪ್ತ, ಜಮೀರ್ ಅವ್ರ ಆಪ್ತ, ಶಾಮ್ನೂರ್ ವೇದಮೂರ್ತಿ ಇರ್ಬೋದು, ದೇವ್ಕಿಶನ್ ಇರ್ಬೋದು, ಅಮರ್ ಪಾಷಾ ಇರ್ಬೋದು, ಮತ್ತು ರಾಜಸ್ಥಾನದ ಫೆಡ್ಲರ್ಗಳು 8 ಜನ ಬಂಧಿಸ್ತಾರೆ. ಇದರ ಸಹಚಾರರು, ಇದರಿಂದ ಬ್ಯಾಕ್ಗ್ರೌಂಡ್ ಯಾರು ಇರೋರು ಅಂದರೆ ಇಲ್ಲಿ SS ಮಲ್ಲಿಕಾರ್ಜುನ್ ಹೆಸರು ಬರ್ತಾ ಇದೆ, ಜಮೀರ್ ಅವ್ರ ಹೆಸರು ಬರ್ತಾ ಇದೆ. ಸೊ ಈ ರೀತಿಯಾಗಿ ರಾಜಕಾರಣಿಗಳ ಆಪ್ತವಲಯದಲ್ಲಿ ಅಂತ ಗುರುತಿಸ್ಕೊಂಡಿರೋ ಇಂಥದ್ದಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ ಒಲನೆ ಎದ್ದು ಬೇದಿ ಮೇದಾಗ ನೋಡಿ, ಪೇಪರ್ ಬಂದಿದೆ, ಪತ್ರಿಕೆಗಳು ಬಂದಿರೋದು ನಾನು ಹೇಳ್ತಿದ್ದೀನಿ, ಪತ್ರಿಕೆಯಲ್ಲಿ ಬಂದಿರೋದು ಹೇಳ್ತಾ ಇದ್ದೀನಿ. ಆ ರೀತಿ ಆದಾಗ ನೀವು ನೋಡಿರ್ಬೋದು, ಮಹಾರಾಷ್ಟ್ರದಿಂದ ಬೆಂಗಳೂರು ಬಂದು ರೈಡ್ ಮಾಡ್ತಾರೆ ಅಂದಾಗ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ಬಿಟ್ರಿ. ಇಲ್ಲಿ ಪೊಲೀಸ್ ಅಧಿಕಾರಿ ಯಾರು? ಆವೂರಿಯ ರಾಮಕೃಷ್ಣ ರೆಡ್ಡಿನ ಕೊತ್ತೂರು ಠಾಣೆ, ಬಾಗ್ಲೂರು ಠಾಣೆಯಲ್ಲಿ ಶಬರೀಶ್ ಸಸ್ಪೆಂಡ್ ಮಾಡಿದ್ರು. ಅದೇ ರೀತಿ ಕೊತ್ತೂರಲ್ಲಿ ಚೇತನ್ ಕುಮಾರ್ ಸಸ್ಪೆಂಡ್ ಮಾಡಿದ್ರು. ಬರೀ ಪೊಲೀಸ್ ಅಧಿಕಾರಿಗಳನ್ನ ಇವರು ದಂಡ ಮಾಡ್ತಾ ಇದ್ದಾರೆ. ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋ ಯಕ್ಷ ಪ್ರಶ್ನೆ. ಇವತ್ತು ಏನಾಗ್ತಾ ಇದೆ, ಹೊರ ರಾಜ್ಯಗಳಿಂದ ಇವತ್ತು ಕಾಲೇಜುಗಳಾಗ ಅಡ್ಮಿಷನ್ ಆಗಲಿ ಬರ್ಬೋದು, ಬಂದಾಗ ಏನು ಮಾಡ್ತಾ ಇದ್ದಾರೆ, ಕಾಲೇಜ್ ಸುತ್ತಮುತ್ತ ಇರೋಂಥ ಸೊಲ್ಯೂಷನ್ ಇರ್ಬೋದು, ಏರ್ ಕಟ್ಟಿಂಗ್ ಇರ್ಬೋದು, ಅಲ್ಲಿ ಫೇಶಿಯಲ್ಸ್ ಇರ್ಬೋದು, ನಾನಾ ರೀತಿ ಫ್ರೂಟ್ಸ್ ಅಂಗಡಿ ಇರ್ಬೋದು, ಸ್ಟಾಲ್ಗಳಿರ್ಬೋದು, ಹೋಟ್ಲ್ಗಳಿರ್ಬೋದು, PGಗಳು, ನಾನಾ ರೀತಿಯಾದ ಒಂದು ಹೊರ ರಾಜ್ಯಗಳ ಗುಂಪು ಕಟ್ಕೊಂತ ಇದ್ದಾರೆ. ಆ ಗುಂಪುಗಳನ್ನ ಸರಿಯಾಗಿ ಹೋಗಿ ಗುಪ್ತಚರ ಇಲಾಖೆಗಳು ಮಾಹಿತಿ ಪಡೆದಾಗ ಇಂಥದ್ದು ಕೆಲವೊಂದು ಕಡೆ ಅವಕಾಶ ಕಡಿವಾಣ ಹಾಕೋದು. ಯಾವ ರೀತಿ ಆಗ್ತದೆ ಅಂದರೆ, ಅಲ್ಲಿರೋಂಥ ಎಲ್ಲ ಮಲಯಾಳೀಸ್ ಇರ್ಬೋದು, ಭಾಷೆ ಹಲವಾರು ಭಾಷೆಯ ಜನಗಳು, ಹೊರ ರಾಜ್ಯದ ಜನಗಳು ಅವ್ರವ್ರ ಭಾಷೆಯಲ್ಲಿ ಗುಂಪು ಕಟ್ಕೊಂಡು ಏನು ಮಾಡ್ತಾರೆ, ಪಾರ್ಟಿಗಳು, ರೇವ ಪಾರ್ಟಿಗಳು ಇಂಥದ್ದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಡ್ರಗ್ಸ್ ಮಾಫಿಯಾದಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಚಾಕ್ಲೇಟ್ ಮತ್ತೊಂದು ರೀತಿಯಲ್ಲಿ ಇನ್ವಾಲ್ವ್ ಮಾಡಿ ಅವ್ರನ್ನ ವಿಡಿಯೋಗಳು ಮಾಡ್ಕೊಂಡು ಅದು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಇವತ್ತು ಸೂಸೈಡ್ ಮಾಡೋಂಥ ಪರಿಸ್ಥಿತಿಗಳು ಹೋಗ್ತಾ ಇದ್ದಾವೆ. ಇವತ್ತು ಹೆಣ್ಮಕ್ಳಿಗೆ ರಕ್ಷಣೆ ಸರ್ಕಾರ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಒಂದೇ ಸಮಸ್ಯೆ ಇಲ್ಲ, ಡ್ರಗ್ಸ್ ಸಮಸ್ಯೆ ಅಂತ ಒಂದೇ ಸಮಸ್ಯೆ ಹೇಳಕ್ ಬರಲ್ಲ. ಇಲ್ಲಿ ಇವತ್ತು ಮಹಿಳೆಯರು ಮಿಸ್ಸಿಂಗ್, 70,000 ಮಹಿಳೆಯರು ಮಿಸ್ಸಿಂಗ್ ಆಗಿದ್ದಾರೆ, ಮಕ್ಕಳು ಮಿಸ್ಸಿಂಗ್ ಆಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಸೈಬರ್ ಕ್ರೈಮ್ಗಳು ಆಗ್ತಾ ಇದಾವೆ ಹೆಚ್ಚು. ಇವತ್ತು ರಾಜ್ಯದಲ್ಲಿ ಸೈಬರ್ ಕ್ರೈಮ್ಗಳು ಹೆಚ್ಚು ಆಗ್ತಾ ಇದಾವೆ. ಇವತ್ತು ನಿರುದ್ಯೋಗ ತಾಂಡ ಆಗ್ತಾ ಇದೆ ರಾಜ್ಯದಲ್ಲಿ. ಇಂಟರ್ ಕನೆಕ್ಟೆಡ್ ಇದೆ ಅಂತ ಹೇಳಿ ಎಲ್ಲ ಕನೆಕ್ಟೆಡ್. ಇವಾಗ ಸೈಬರ್ ಕ್ರೈಮ್ ಆಕ್ಟ್ ನಡೀತಾ ಇದೆ, ಉದ್ಯೋಗ ಇಲ್ಲ ಅವನಿಗೆ. ಉದ್ಯೋಗ ಮಾಡ್ಬೇಕಂದ್ರೆ ಅವ್ನು ಏನಾದ್ರು ಮಾಡಲೇಬೇಕು. ಉದ್ಯೋಗ ಸರ್ಕಾರದ ಹೊಣೆ, ಸರ್ಕಾರ ಕೊಡ್ಬೇಕಾಯ್ತು. ರಾಜ್ಯ ಸರ್ಕಾರ ಇವನಿಧಿ ಕೊಡ್ತೀನಿ ಅಂತ ಹೇಳಿ ಒಂದು ಭರವಸೆಗಳು ಕೊಡ್ತು. ಭರವಸೆ ಕೊಟ್ಟಾದ್ಮೇಲೆ ಕೇವಲ 2 ವರ್ಷ ನಿಲ್ಲಿಸಾದ್ಮೇಲೆ ಇವಾಗ ಅದನ್ನ ನಿಷೇಧ ಮಾಡಿ, ಇವನಿಧಿ ನಿಷೇಧ ಮಾಡಿದ್ರಿ. ಉದ್ಯೋಗ ಕೊಟ್ಟು ನೀವು ನಿಷೇಧ ಮಾಡಿದ್ರೆ ಎಲ್ಲ ಒಂದ್ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿದ್ರಿ ಅಂತ ಇವತ್ತು ಉದ್ಯೋಗನೂ ಕೊಡಕ್ಕಾಗದೆ ನೀವು ಇವತ್ತು ಇವನಿಧಿ ನಿಷೇಧ ಮಾಡಿದ್ಮೇಲೆ ಅವರು ಒಂದು ಸೈಬರ್ ಕ್ರೈಮ್ ಇಡಬೇಕು, ಇಲ್ಲ ಒಂದು ಡ್ರಗ್ಸ್ ಮಾಫಿಯಾ ಬರಬೇಕು. ಇವತ್ತು ನೀವು ಹೇಳ್ತಾ ಇದ್ದೀರಿ ಮಕ್ಕಳು, ಬಡ ಮಕ್ಕಳ ಕೈ ಸೇರ್ತಾ ಇದೆ ಅಂತಂದ್ರೆ ಇವತ್ತು ಆ ಮಕ್ಕಳ ಪರಿಸ್ಥಿತಿ ಏನು? ಉದ್ಯೋಗ ಇಲ್ಲ, ಕೂಲಿ ಇಲ್ಲ, ಅವ್ರಿಗೆ ಊಟ ಇಲ್ಲ ಅನ್ನೋ ವ್ಯವಸ್ಥೆ ಬಂದಾಗ ಯಾವುದೋ ಒಂದು ಮಾಫಿಯಾದಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕಾಗುತ್ತೆ. ಬದುಕಬೇಕಲ್ಲ ಬಡ ಜೀವಿಗಳು. ಇವತ್ತು ಅಂತ ಪರಿಸ್ಥಿತಿ ರಾಜ್ಯ ಸರ್ಕಾರ ತಂದಿಟ್ಟಿದೆ. ಇವತ್ತು ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿಗೆ ನೇರ ಹೊಣೆ ರಾಜ್ಯ ಸರ್ಕಾರ. ಯಾಕಂತಂದ್ರೆ ಇವತ್ತು ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾ ಇದ್ದೀರಿ. ಬರೀ ಮೌಲ್ಯವಾದ ನೀವು ಹೇಳ್ತಾ ಇದ್ದೀರಿ, ಒಂದ್ ಕಡೆ ಹೇಳ್ತಾ ಇದ್ದೀರಿ 37.87 kg MDMA ನೀವು ಸೀಸ್ ಮಾಡಿದ್ರಿ ಅಂತಿದ್ರಿ. ಅದ್ರ ಮೌಲ್ಯ ಬಂದ್ಬಿಟ್ಟು ಹತ್ತತ್ರ 75 ಕೋಟಿ ಅಂತಂದ್ರಿ. ಅದೇ ರೀತಿ 55 ಕೋಟಿ ಮೌಲ್ಯದ ಡ್ರಗ್ಸ್ನ ನೀವು ಸೀಸ್ ಮಾಡಿದ್ರಿ ಅಂತ ಹೇಳ್ಕೊಂತಿದ್ರಿ. ಬರೀ ನಾವು ಪೇಪರ್ಗಳಲ್ಲಿ, ಪತ್ರಿಕೆಗಳಲ್ಲಿ, ಗಂಟಾಘೋಷಗಳಲ್ಲಿ ನಾವು ಅಷ್ಟು ದೊಡ್ಡ ಸೀಸ್ ಮಾಡಿದ್ವಿ, ಗಾತ್ರ ಸೀಸ್ ಮಾಡಿ ಅಂತ ಇದ್ರಿ. ಆದ್ರೆ ಬರೀ ನೀವು ಎಲೆಗಳನ್ನ ಟ್ರಿಮ್ ಮಾಡ್ತಾ ಇದ್ರಿ, ಬುಡನ ಕೀಳ್ತಾ ಇಲ್ಲ. ಬುಡಗಂಟೆ ನೀವು ಯಾಕೆ ಹೋಗ್ತಾ ಇಲ್ಲ? ಇವತ್ತು ಸರ್ಕಾರದ ವೈಫಲ್ಯಗಳು ಇವತ್ತು ಎದ್ದು ಕಾಣಿಸಿದೆ. ಇವತ್ತು ನಶಿಸಿ ಹೋಗ್ತದೆ ಭವಿಷ್ಯ ಅಂತ ಹೇಳ್ಬೋದು. ನನ್ನ ಕಲೀಗ್ ಮಾತನಾಡಿಸಿದ್ದಾರೆ, ಸ್ವಾತಿ ಅವರ ಕೇಳಿಸ್ಕೋಬೇಕು. ಮೈಸೂರಿಗೆನೆ ಮತ್ತೆ ವಾಪಸ್ ಬರ್ತಾ ಪೊಲೀಸ್ ಮೇಡಮ್ ಹೇಳ್ತಾರೆ, ನೋಡಿ ನಾವು 500 ಜನ ಕನ್ಸ್ಯೂಮರ್ಸ್ ಮೇಲೆ ಕೇಸ್ ಹಾಕಿದೀವಿ, 30 ಜನ ಪೆಡ್ಲರ್ಗಳನ್ನ ಗಡಿಪಾರು ಮಾಡಿದೀವಿ. ಆಯ್ತಪ್ಪ, ನೀವು ತಗೊಳ್ಳೋರ್ನ, ಮಾರೋರ್ನ ನೀವು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಿದ್ದೀರಿ. ಬಟ್ ಹೊರಗಿನ ರಾಜ್ಯದಿಂದ ಪೊಲೀಸರು ಬಂದು ಇಲ್ಲಿ ತಯಾರು ಮಾಡ್ತಿದ್ದೀರಿ. ಹಬ್ಬು, ಕೈಗಾರಿಕಾ ಹಬ್ಬು, ಹೆಬ್ಬಾಳ ಪ್ರದೇಶ 500 kg ಡ್ರಗ್ಸ್ ಸೀಸ್ ಮಾಡಿದ್ದಾರೆ. 500 kg ಆಚೆಯಿಂದ ಬಂದಿದ್ದಲ್ಲ ಸ್ವಾತಿ, ಅಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು, ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು ಮೈಸೂರಿನಲ್ಲಿ. ಹೆಂಗಪ್ಪ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಿದ್ದಾರೆ ಅಂತ ಅನ್ಕೊಂಡ್ಬಿಡೋದ ನಾವು ಜನಪ್ರತಿನಿಧಿಗಳು, ಪೊಲೀಸ್ ಅಧಿಕಾರಿಗಳು? NCB ಕೊಟ್ಟಿರುವಂತ ರಿಪೋರ್ಟ್ ಅನ್ನು ನಾನು ಕೂಡ ಓದಿದ್ದೀನಿ.